ಅಸೋಸಿಯೇಷನ್ ಟ್ರಸ್ಟ್ ಸಾಗರ ಹೋರಾಟಕ್ಕೆ ಬೀದರ್ ಜಿಲ್ಲೆಯ ರವಿ ಬೋಸೆಂಡೆ ಪತ್ರಕರ್ತರಿಗೆ ಹಲ್ಲೆ ನಡೆಸಿದ ಅಧಿಕಾರಿಗಳಿಗೆ ಪತ್ರಕರ್ತರ ಹೋರಾಟಕ್ಕೆ ಸಾಗರ ಪ್ರೆಸ್ ಕ್ಲಬ್ ಹೋರಾಟಕ್ಕೆ ಪತ್ರಕರ್ತರ ಅಡ್ಡಿ ಮಾಡಿದ ಅಧಿಕಾರಿಗಳಿಗೆ ಪತ್ರಕರ್ತರಿಗೆ ಅರಣ್ಯಾಧಿಕಾರಿಗಳಿಗೆ ಪತ್ರಕರ್ತರ ದೌರ್ಜನ್ಯ ಎಸಗಿದ ಅರಣ್ಯಾಧಿಕಾರಿಗಳಿಗೆ ಪತ್ರಕರ್ತರ ಹೋರಾಟಕ್ಕೆ ಈಗ ನಮ್ಮ ಪತ್ರಕರ್ತರ ಕ್ಲಬ್ ಅಸೋಸಿಯೇಷನ್ ಟ್ರಸ್ಟ್ ಸಾಗರ ಅಧ್ಯಕ್ಷರಾಗಿದ್ದ ಶಶಿಕಾಂತ್ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ಟ್ರಸ್ಟ್ ರಿಜಿಸ್ಟರ್ ಸಾಗರ ಇವತ್ತು ನಾವು ಏನು ಉಪವಿಭಾಗಾಧಿಕಾರಿಗಳ ಸಾಗರ ಉಪವಿಭಾಗಾಧಿಕಾರಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಏನು ವಿಷಯ ಅಂತಂದರೆ, ಈ ಹಿಂದೆ ದಿನಾಂಕ 16/4/2025 ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದವರು ಬೀದರ್ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಯೋಜನೆ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಸಮಾರಂಭಕ್ಕೆ ಬೀದರ್ಗೆ ಆಗಮಿಸತಕ್ಕಂಥ ಸಂದರ್ಭ. ಈ ಪ್ರಯುಕ್ತ ಮಾನ್ಯ ಅರಣ್ಯ ಸಚಿವರ ನಿರ್ದೇಶನದಂತೆ 2025-26ನೇ ಸಾಲಿನ ರಸ್ತೆ ಬದಿ ನೆಡುತೋಪು ಕಾಮಗಾರಿಗೆ ಮಾನ್ಯ ಮುಖ್ಯಮಂತ್ರಿಯವರಿಂದ ಚಾಲನೆ ನೀಡಲು ದಿನಾಂಕ 15/4/2025 ರಾತ್ರಿ 9 ಗಂಟೆಗೆ ಸುಮಾರಿಗೆ ಬೀದರ್ ನಗರದ ಏರ್ಪೋರ್ಟ್ ಮಾರ್ಗದಲ್ಲಿ ನೆಡುತೋಪು ನಿರ್ಮಾಣ ಮಾಡುವ ಕಾಮಗಾರಿಯ ಸಿದ್ಧತೆ ಮಾಡಿಕೊಳ್ಳುವ ಸಮಯದಲ್ಲಿ ಬೀದರ್ ಶಕ್ತಿ ಎಂಬ ಕನ್ನಡ ದಿನಪತ್ರಿಕೆಯ ವರದಿಗಾರರಾದಂತಹ ಶ್ರೀಯುತ ರವಿ ಬಸವರಾಜ ಬೂಸುಂಡೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮಧ್ಯೆ ವಾಗ್ವಾದ ಹಾಗೂ ತಂಟೆ ತಕರಾರು ನಡೆದಿರತಕ್ಕಂಥ ಸಂದರ್ಭದಲ್ಲಿ ಬೀದರ್ ಗಾಂಧಿ ಗಂಜ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 0063/2025 ಹಾಗೂ 0064/2025 ಪ್ರಕರಣಗಳು ದಾಖಲಾಗಿರ್ತವೆ. ಇದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ರವಿ ಬೂಸುಂಡೆ ಎಂಬ ಬೀದರ್ ಶಕ್ತಿ ಕನ್ನಡ ದಿನಪತ್ರಿಕೆಯ ವರದಿಗಾರರಿಗೆ ಅವ್ರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿದ್ದೀವಿ ಅಲ್ವಾ ಸರ್? ಎಲ್ಲರೂ ನೋಡಿದ್ದೀವಿ, ಎಲ್ಲ ಕೆಲವು ಚಾನಲ್ಗಳಲ್ಲಿ. ಈ ಸಂದರ್ಭಗಳಲ್ಲಿ ಸಾಮಾಜಿಕ ಮಾಧ್ಯಮ ಜಾಲತಾಣಗಳಲ್ಲಿ ವೈರಲ್ ಆದ ದೃಶ್ಯಾವಳಿಗಳು, ವಿಡಿಯೋ ತುಣುಕುಗಳು ಮತ್ತು ಜಿಲ್ಲೆಯ ವಿವಿಧ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ವರದಿ ಆಧಾರದ ಮೇಲೆ ಶ್ರೀ ದಸ್ತಗಿರಿ ಸಾಬ್ ಗಸ್ತು ಅರಣ್ಯ ಪಾಲಕ ಹೊನ್ನಿಕೇರಿ ಗಸ್ತು ಬೀದರ್ ಪ್ರಾದೇಶಿಕ ಅರಣ್ಯ ವಲಯದವರು ತಮ್ಮ ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸುವಾಗ ಸೌಜನ್ಯಯುತವಾದಂತಹ ಸ್ಪಂದನಾಶೀಲ ವರ್ತನೆಯನ್ನು ತೋರಿಸದೆ ವಿನಯದಿಂದ ವರ್ತಿಸದೇ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂತಹ ಸಂದರ್ಭದಲ್ಲಿ ಇವರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರ್ತಾರೆ. ಇವರ ವಿರುದ್ಧ ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ. ಇವರನ್ನು ಈ ಅಧಿಕಾರಿಯನ್ನ ಗಡೀಪಾರು ಮಾಡಬೇಕು ಬೀದರ್ ಜಿಲ್ಲೆಯಿಂದ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ, ಹಾಗೂ ಈಶ್ವರ್ ಖಂಡ್ರೆ ಅವರು ಸಾಮಾನ್ಯ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರು, ಇವರಲ್ಲೂ ಕೂಡ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತೆ ಆದಷ್ಟು ಬೇಗ ಈ ಒಂದು ವ್ಯಕ್ತಿಯನ್ನ, ಏನು ಅರಣ್ಯಾಧಿಕಾರಿಯನ್ನ ಗಡೀಪಾರು ಮಾಡಬೇಕು. ಹಾಗೇನೆ ಪತ್ರಕರ್ತರು ಅಂತ ಅಂದ ಮೇಲೆ ಸಾಕಷ್ಟು ವಿಷಯ, ಯಾವುದೇ ಒಳ್ಳೆಯದು ಕೆಟ್ಟದ್ದು ನಾವು ಸುದ್ದಿಯನ್ನ ಮಾಡಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊಂಡು ಮಾಡಿಕೊಂಡು ಸುದ್ದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ನಾವು ಸುದ್ದಿ ಮಾಡಲೇಬೇಕಾಗ್ತದೆ. ಅದು ಈಗ ಅರಣ್ಯ ಸಚಿವರು ಬರ್ತಕ್ಕಂಥ ಸಂದರ್ಭದಲ್ಲಿ ಏನು ಗಿಡ ನೆಡ್ತಾ ಇದ್ದಾರೆ ಅಂತ ಪಾಸಿಟಿವ್ ಆದವು ಕೂಡ ಸುದ್ದಿ ಮಾಡ್ಲಿಕ್ಕೆ ಹೋಗಿರ್ಬೋದು, ಆದರೆ ಯಾವುದನ್ನು ಕೂಡ ಗಣನೆಗೆ ತಗೊಳ್ಳದೆ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅವ್ರಿಗೆ ಕಾನೂನು ಗೊತ್ತಿದೆ. ಕಾನೂನು ಗೊತ್ತಿದ ಮೇಲೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ವರ್ತಿಸಬೇಕಿತ್ತು. ಅರಣ್ಯ ಏನು ಅಧಿಕಾರಿ ಈತನನ್ನ ಗಡೀಪಾರು ಮಾಡಬೇಕು ಅಂತೇಳಿ ನಾವು ನಮ್ಮ ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ಟ್ರಸ್ಟಿಂದ ನಾವು ಆಗ್ರಹಿಸಿ ಈ ದಿನ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಸಾಗರ ಎಸಿ ಆಫೀಸಿಗೆ. ಓಕೆ, ಧನ್ಯವಾದ. ಹಾಗೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಸಾಮಾಜಿಕ ಹೋರಾಟಗಾರರು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ ಗೂಗುರವರು ಒಂದೆರಡು ಮಾತಾಡೋದಕ್ಕೆ ಬಂದಿದ್ದಾರೆ.
ಆತ್ಮೀಯ ಸ್ನೇಹಿತರೆ, ಪ್ರೆಸ್ ಕ್ಲಬ್ ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷೆ ಮತ್ತು ಎಲ್ಲ ಪದಾಧಿಕಾರಿಗಳೇ ಹಾಗೂ ಸ್ನೇಹಿತರೆ, ಇವತ್ತು ಹೋರಾಟಗಾರರ ಮೇಲೆ, ಪತ್ರಕರ್ತರ ಮೇಲೆ ನಿರಂತರವಾದ ಹಲ್ಲೆಗಳು ಆಗ್ತಾ ಇದೆ. ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ಹೋರಾಟಗಾರರ ಮೇಲೆ ಹಲ್ಲೆ ಆದ್ರೂ ನ್ಯಾಯ ಸಿಗ್ತಾ ಇಲ್ಲ, ಪತ್ರಕರ್ತರ ಮೇಲೆ ಹಲ್ಲೆ ಆದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಬಂದಿದೆ. ಬೀದರ್ನಲ್ಲಿ ಮೊನ್ನೆ ನಡೆದಂತ ಘಟನೆ ಇಡೀ ರಾಜ್ಯ ತುಂಬ, ಹೊರ ರಾಜ್ಯ ತುಂಬ, ದೇಶ ತುಂಬ ಇವತ್ತು ಪ್ರಚಾರ ಆಗಿದೆ. ಒಬ್ಬ ಅರಣ್ಯ ಅಧಿಕಾರಿ ತನ್ನ ಕರ್ತವ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ, ಅದು ನೋಡುತೋಪು ಕಾರ್ಯಕ್ರಮದ ಮುಖ್ಯಮಂತ್ರಿ ಬಂದಂತ ಕಾರ್ಯಕ್ರಮ ಹಾಗೂ ಅರಣ್ಯ ಮಂತ್ರಿಗಳು ಬಂದಂತ ಕಾರ್ಯಕ್ರಮ, ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಂತ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬಸವರಾಜ ಬುಷಂಡೆ ಅವರಿಗೆ ಅವಮಾನ ಮಾಡಿದ್ದಾನೆ. ಒಬ್ಬ ಅರಣ್ಯ ಅಧಿಕಾರಿ ಅವಮಾನ ಮಾಡಿದ್ದಾನೆ, ಸಾರ್ವಜನಿಕರ ಎದುರುಗಡೆ ಅವಮಾನ ಮಾಡಿದ್ದಾನೆ, ಎಲ್ಲರ ಎದುರುಗಡೆ ಅವಮಾನ ಮಾಡಿದ್ದಾನೆ. ಆದ್ರಿಂದ ಬಸವರಾಜ ಬುಷಂಡೆ ಅವರನ್ನ ಅಮಾನತು ಮಾಡೋದಲ್ಲ, ಸರ್ಕಾರಿ ಇಲಾಖೆಯಿಂದ ವಜಾ ಮಾಡಬೇಕು, ಅವನ್ನ ಕೆಲಸದಿಂದ ತೆಗೆದುಹಾಕಬೇಕು. ಯಾಕಂತ ಹೇಳಿದ್ರೆ ಈ ರೀತಿ ವ್ಯವಸ್ಥೆ ಏನಿದೆ ಇದು ಸರಿಯಲ್ಲ. ಇದು ಪೊಲೀಸ್ನವರು ಈಗಾಗಲೇ ಅವನ ಮೇಲೆ ಎಫ್ಐಆರ್ ಅನ್ನ ಮಾಡಿದ್ದಾರೆ. ಆದ್ರೆ ಎಫ್ಐಆರ್ ಮಾಡೋದಲ್ಲ, ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಅವನನ್ನ ಎಲ್ಲಿದ್ದಾನೆ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಇಡ್ತಕ್ಕಂಥ ಕೆಲಸಗಳನ್ನ ಅವರು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಈ ರಾಜ್ಯದಲ್ಲಿ ನಮಗೆ ಅನೇಕರಿಗೆ, ಹೋರಾಟಗಾರರಿಗೆ ಮತ್ತು ಪತ್ರಕರ್ತರಿಗೆ ಓಡಾಡೋದೇ ತುಂಬಾ ಕಷ್ಟ ಆಗಿದೆ ಮತ್ತು ಬರವಣಿಗೆ ಮಾಡೋದೇ ಕಷ್ಟ ಆಗಿದೆ. ನಾವು ನೈಜ ಸ್ಥಿತಿಯಲ್ಲಿ ಏನು ಅಲ್ಲಿರ್ತಕ್ಕಂಥ ಏನು ಕಾರ್ಯಕ್ರಮ ಇರುತ್ತೆ ಎಲ್ಲವನ್ನು ಕೂಡ ನೈಜವಾಗಿ ಬರೀತಾರೆ ನಮ್ಮ ಪತ್ರಕರ್ತರು ಎಲ್ಲರೂ ಕೂಡ. ಹೋರಾಟಗಾರರು ಅಷ್ಟೇ ಯಾವುದೇ ಸಮಸ್ಯೆಗಳನ್ನ ಇಟ್ಕೊಂಡು ಅದರ ಬಗ್ಗೆ ಸಹಿಷ್ಣುರಾಗಿ ಹೋರಾಟಗಳನ್ನ ಮಾಡ್ತಾರೆ. ಅವರಿಗೆ ರಕ್ಷಣೆ ಇಲ್ಲ. ಇವತ್ತು ರಕ್ಷಣೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಇವತ್ತಾಗಿದೆ. ನಾವು ಮೊನ್ನೆ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಆಯ್ತು ಸಾಗರದಲ್ಲಿ, ನಮಗೆಲ್ಲ ಗೊತ್ತಿದೆ. ಅವತ್ತು ಒಂದು ಸಮಸ್ಯೆನೂ ಕೂಡ ಆಯ್ತು. ಅಂಬೇಡ್ಕರ್ ಜಯಂತಿಯನ್ನ ಮಾಡಬೇಕಾದ್ರೆ ಸರ್ಕಾರದ ಕಾರ್ಯಕ್ರಮ ಬಿಟ್ಟು ಖಾಸಗಿ ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ಹೋಗಿದ್ರು. ಖಾಸಗಿ ಅಧಿಕಾರಿಗಳು ಹೋದಂತ ಸಂದರ್ಭ ಇಲ್ಲಿ ಸರ್ಕಾರದ ಕಾರ್ಯಕ್ರಮಕ್ಕೆ ಯಾರು ಕೂಡ ಜನ ಇಲ್ದಂಗೆ ಆಯ್ತು. ಆದ್ರೆ ಅಲ್ಲಿ ನಮ್ಮ ಹೋರಾಟಗಾರರು ಸ್ವಲ್ಪ ಪ್ರಶ್ನೆ ಮಾಡಿದ್ರು, ಯಾಕೆ ಈ ರೀತಿ ಇಲ್ಲ ಹಾಗೆ ಆಯ್ತು ಅಂದಾಗ, ಇಲ್ಲಿ ಸಾಗರದ ಒಬ್ಬ ಅಧಿಕಾರಿ ಶಾಸಕರು ಎದುರುಗಳನ್ನೇ ಅವನ ಭರತನಾಟ್ಯವನ್ನ ನೀವು ನೋಡ್ಬೇಕಾಗಿತ್ತು. ಭರತನಾಟ್ಯ ಮಾಡಿದ್ದಾರೆ. ಆದ್ರೆ ಇವತ್ತು ಒಬ್ಬ ಸಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಇರ್ತಕ್ಕಂಥ ಶಾಸಕರು ಏನು ಹೇಳಿಲ್ಲ, ಇಲ್ಲಿನ ಅಧಿಕಾರಿಗಳು ಕೂಡ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ಇಲ್ಲಿ ರಾಜ್ಯದಲ್ಲಿದೆ. ಹಾಗಾದ್ರೆ ಇವರು ರಾಜಕಾರಣಿಗಳಿಗೆ, ಇಲ್ಲಿನ ಸರ್ಕಾರಗಳನ್ನ, ಕೆಲವು ಅಧಿಕಾರಿಗಳು, ಪಾಪ ಎಲ್ಲ ಅಧಿಕಾರಿಗಳ ಬಗ್ಗೆ ನಾನು ಹೇಳಕ್ ಹೇಳಿಲ್ಲ. ಎಲ್ಲ ಅಧಿಕಾರಿಗಳು ತುಂಬಾ ಒಳ್ಳೆ ಜನ ಇದ್ದಾರೆ. ಕೆಲವು ಅಧಿಕಾರಿಗಳು ದುರಂಕಾರದಿಂದ ಮೆರಿತಾ ಇದ್ದಾರೆ. ಈ ದುರಂಕಾರವನ್ನ ಇಳಿಸ್ಬೇಕು. ನಾನು ಬಟ್ಟೆ ಹಾಕೊಂಡ ಕಾಕಿ ಬಟ್ಟೆ ಹಾಕೊಂಡ ನನ್ನ ದುರಂಕಾರ, ಇನ್ಯಾವುದೋ ಅಧಿಕಾರಿಗಳು ಹೊರಗಡೆ ಕೂತ್ಕೊಂಡ ದುರಂಕಾರವನ್ನ ಬಿಡಬೇಕು. ಇದು ಸಾರ್ವಜನಿಕರ ಆಫೀಸು, ಸಾರ್ವಜನಿಕರ ಹುದ್ದೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನದ ವ್ಯವಸ್ಥೆಯಲ್ಲಿ ಹುದ್ದೆಯನ್ನ ನಿಮಗೆ ಕೊಟ್ಟಿದ್ದಾರೆ. ಈ ಹುದ್ದೆಯನ್ನ ಪ್ರಾಮಾಣಿಕವಾಗಿ ಕೆಲಸವನ್ನ ನೀವು ಮಾಡಬೇಕು. ಅದು ಬಿಟ್ಬಿಟ್ಟು ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದು, ಪತ್ರಕರ್ತರ ಮೇಲೆ ಅವಹೇಳನಕಾರಿ ಮಾತಾಡೋದು, ಹೋರಾಟಗಾರರ ಮೇಲೆ ಅವಮಾನ ಮಾಡೋದು, ಈ ರೀತಿ ಮಾಡಿದ್ದಾರೆ. ಹಾಗಾಗಿ ಬೀದರ್ ಜಿಲ್ಲೆಯ ಅರಣ್ಯಾಧಿಕಾರಿಗಳನ್ನ ಗಡೀಪಾರು ಮಾಡಬೇಕು. ಹಾಗೆ ಈಗ ಏನು ನಮ್ಮ ನಾಗರಾಜ್ ಬೂಸುಂಡೆ ಅವರು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತವ ಪತ್ರಕರ್ತರು ಕೂಡ ಹೌದು. ಅಂದ್ರ ಮೇಲೆ ಇವತ್ತು ಈ ಏನು ಇವರು ಅವಮಾನ ಮಾಡಿದ್ದಾರೆ, ಅವರಿಗೆ ಹೀಯಾಳಿಸಿದ್ದಾರೆ, ಅವರನ್ನ ತೇಜೋವಧೆ ಮಾಡಿದ್ದಾರೆ. ಆ ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಕೇಸು ಕೂಡ ಬುಕ್ ಆಗ್ಬೇಕು. ಇವತ್ತು ದಲಿತರು ಇವತ್ತು ಯಾವುದೇ ಪಾಪ ಅವರು ಯಾವುದೇ ಇದಕ್ಕೆ ಬರಬಾರ್ದು, ಯಾವುದೇ ದೊಡ್ಡ ಹುದ್ದೆಗೆ ಬರಬಾರ್ದು. ಪಾಪ ದಲಿತರು ಇನ್ನೂ ಕೂಡ ಶೋಷಣೆಯಲ್ಲೇ ಬದುಕಬೇಕು. ಇನ್ನೂ ಕೂಡ ದಲಿತರು ಕಸ ಹುಡ್ಕೊಂಡೇ ಬದುಕಬೇಕು. ಇನ್ನೂ ಕೂಡ ಅವರು ಇಲ್ಲಿ ಯಾರು ಮನೆಯಲ್ಲಿ ಕೆಲಸ ಮಾಡಬೇಕು, ಶೋಷಣೆಯಿಂದ ಇರಬೇಕು, ಜೀತಾಳಾಗಿರ್ಬೇಕು. ಅದಕ್ಕೆ ಯೋಚನೆ ಮಾಡ್ತಾರೆ ಅವರು. ಆದ್ರೆ ಒಬ್ಬ ಪತ್ರಕರ್ತ ಆಗಿದಾರಂತ ಅಂದ್ರೆ ಅದರ ಅವನ ಶ್ರಮ, ಅವರು ಇದು ಎಷ್ಟಿರ್ಬೇಕು ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸಬೇಕು. ಆದ್ರಿಂದ ಕೂಡಲೇ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಹಾಗೆ ಅರಣ್ಯ ಮಂತ್ರಿಗಳಾದಂತ ತಾವುಗಳು ಕೂಡಲೇ ಅವನನ್ನ ಅಮಾನತು ಮಾಡೋದಲ್ಲದೆ
ಅವನನ್ನ ಸರ್ಕಾರಿ ಕೆಲಸದಿಂದ ವಜಾ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಿರಂತರವಾದ ಹೋರಾಟಗಳನ್ನ ಇಡೀ ರಾಜ್ಯಾದ್ಯಂತ ಮಾಡುತ್ತೆ. ತಮ್ಮೆಲ್ಲರ ಪರವಾಗಿ ನಾವು ನಿಂತುಕೊಳ್ತೀವಿ. ಹೋರಾಟಗಾರರ ಪರವಾಗಿ, ಶೋಷಣೆಯ ಪರವಾಗಿ, ಶೋಷಣೆ ವಿರುದ್ಧ ಪರವಾಗಿ ನಾವು ನಿಂತುಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ನಮ್ಮ ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ಹಿರಿಯ ಸದಸ್ಯರಾಗಿರ್ತಕ್ಕ ನಿರ್ದೇಶಕರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರು ಅದನ್ನು ಮಾತಾಡಬೇಕಾಗಿ ವಿನಂತಿ. ಕ್ಲಬ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಅವರೇ ಹಾಗೂ ಎಲ್ಲ ಕರ್ತವ್ಯದ ಸಿಬ್ಬಂದಿಯವರೇ ಹಾಗೂ ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿಯ ಸಂಘಟಕರಾಗಿರ್ತಕ್ಕಂಥ ಶ್ರೀಯುತ ಪರಮೇಶ್ವರ್ ದೂಗರವರೇ, ಈಗಾಗಲೇ ನಮ್ಮ ಮಿತ್ರರೆಲ್ಲರೂ ಕೂಡ ಏನು 14ನೇ ತಾರೀಕು ಬೀದರ್ನಲ್ಲಿ ನಡೆದಂಥ ನಮ್ಮ ಪತ್ರಕರ್ತ ಮಿತ್ರರ ಮೇಲಾಗಿರ್ತಕ್ಕಂಥ ಹಲ್ಲೆ ಬಗ್ಗೆ ವಿವರಿಸಿದರು. ನಿಜಕ್ಕೂ ಕೂಡ ಇದೊಂದು ಅವಮಾನೀಯ ಘಟನೆ ಅಂತಲೇ ಹೇಳ್ಬೋದು. ನಮ್ಮ ಸಂವಿಧಾನದಲ್ಲಿ ನಾವು 4 ರೀತಿಯ ಅವಿಭಾಜ್ಯ ಅಂಗಗಳನ್ನು ನೋಡ್ತೀವಿ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಹಾಗೆ ಒಂದು ಪತ್ರಿಕೋದ್ಯಮ ಕೂಡ ಅದು ಒಂದು ಅವಿಭಾಜ್ಯ ಅಂಗ. ಈಗ ಪತ್ರಿಕೆ ಅಂದ ತಕ್ಷಣ ನಾವೇನು ನಮ್ಮ ವೈಯಕ್ತಿಕ ವಿಚಾರಗಳನ್ನು ಬಿಂಬಿಸೋಕ್ಕೆ ಮತ್ತೊಂದಕ್ಕೆ ಹೋಗೋದಿಲ್ಲ. ಈಗಾಗಲೇ ಬೀದರ್ನಲ್ಲಿ ನಡೀತಕ್ಕಂಥ ರಸ್ತೆಯ ಅರಣ್ಯ ನೆಡುತೋಪು ಒಂದು ಏನು ಕಾರ್ಯಕ್ಕೆ CM ರವರು ಚಾಲನೆ ಕೊಡಕ್ಕೆ ಬಂದಿದ್ರು. ಆ ಸಂದರ್ಭ